5 ಲಕ್ಷ ಅಂದ್ರೂ ಸಾಲ ಮಾಡ್ಕೊಂಡು ನಮ್ಮ ಮಗುನ ಉಳಿಸ್ಕೋಬಹುದು ಸರ್. ಬಟ್ 43 ಲಕ್ಷ ಅಂದ್ರೆ ನಾವ್ ಎಲ್ಲಿಂದ ಸರ್ ತರೋದು? ನಾವು ಮಧ್ಯತರಗತಿ ಅವ್ರು ಸರ್. ನಮ್ ಇರೋ ಬರೋ ಒಡವೆ ಎಲ್ಲ ಮಾರ್ಬಿಟ್ಟು ಇದುವರೆಗೂ ಹಾಸ್ಪಿಟಲ್ ಅಲ್ಲಿ ತೋರಿಸ್ಕೊಂಡಿದೀವಿ ಸರ್. ನೀವೆಲ್ಲರೂ ಸಹಾಯ ಮಾಡಿದ್ರೆ ನನ್ನ ಮಗು ನನ್ನ ಅಮ್ಮ ಅಂತ ಕರೆಯುತ್ತೆ. ಆ ಮಗು ಓದದೇ ಇದ್ರೂ ಪರವಾಗಿಲ್ಲ, ನನಗೆ ನನ್ನ ಮಗು ಜೀವಂತವಾಗಿದ್ರೆ ಸಾಕು. ನಿಮ್ಗೆಲ್ರಿಗೂ ಚಿರಋಣಿ ಆಗಿರ್ತೀನಿ. ಬೇಡ್ಕೊಂತ ಇದ್ದೀನಿ, ದಯವಿಟ್ಟು ನನ್ನ ಮಗುನ ಉಳಿಸೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು. ನಾವೆಲ್ಲರೂ ಮಾಡುವಂತ ಸಹಾಯದಿಂದ ಅಮ್ಮನಾಗಿ ಉಳಿತಾರೆ, ಅಮ್ಮನಿಗೊಂದು ಮಗು ಉಳಿಯುತ್ತೆ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು ಅಲ್ವಾ? ನಾರಾಯಣ ಹೃದಯಾಲಯದಲ್ಲಿ ನಾನು ಬಂದು ವೈದ್ಯರೊಂದಿಗೆ ಮಾತಾಡಿದ್ದೀನಿ, ಇಡೀ ಡಿಪಾರ್ಟ್ಮೆಂಟ್ ಒಂದಿಗೆ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ದಾರೆ. ನಾರಾಯಣ ಹೃದಯಾಲಯದವರು ಕೂಡ ಏನೇನ್ ಖರ್ಚು ಅಂತಾನೆ ಹಾಕಿದ್ದಾರೆ, ಸಂಪೂರ್ಣ ಏನೇನ್ ಖರ್ಚಾಗತ್ತೆ ಅಂತ. ಈ ಆಪರೇಷನ್ ಮಾಡಿಸೋದಕ್ಕೆ ಕೆಲವು ಇಕ್ವಿಪ್ಮೆಂಟ್ಸ್ಗಳನ್ನ ಬೇರೆ ಕಂಟ್ರಿಗಳಿಂದ ಅಬ್ರಾಡಿಂದ ಅದನ್ನ ಆಪರೇಷನ್ ಮಾಡೋದಕ್ಕೆ ಆ ದಿನಕ್ಕೋಸ್ಕರ ತರಿಸ್ಕೋಬೇಕಾಗತ್ತೆ. ಹಾಗಾಗಿ ಇಷ್ಟು ಖರ್ಚಾಗತ್ತೆ. ಕೆಲವೊಂದ್ಸಲ ಖರ್ಚು ಇನ್ನೊಂದು 2-3 ಲಕ್ಷ ಕಮ್ಮಿ ಆಗ್ಬೋದು.